ಸನ್ಮಾನ್ಯ ಅಧ್ಯಕ್ಷರೇ, ತಾವು ಮಂಡಿಸಿರ್ತಕ್ಕಂಥ ಈ ಸಂತಾಪ ಸೂಚನೆಯನ್ನ ಬೆಂಬಲಿಸ್ತಾ ಮಾನ್ಯ ಹುಲ್ಲಪ್ಪ ಯಮನಪ್ಪ ಮೇಟಿ ಅವರು ಈಗಾಗಲೇ ಎಲ್ಲರೂ ಮಾತನಾಡಿದ ಹಾಗೆ ಒಬ್ಬ ಅತ್ಯಂತ ಗೌರವಸ್ಥ ವ್ಯಕ್ತಿ. ನಾನು ಅವ್ರನ್ನ ಬಹಳ ಸಮೀಪದಿಂದ ನೋಡಿದವ್. ನಾವೆಲ್ಲ ಕೂತಾಗ ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡುವಾಗ, ಬಾಗಲಕೋಟೆ ಜಿಲ್ಲೆ ಬಗ್ಗೆ ಮಾತನಾಡುವಾಗ, ನಮ್ಮ ಗದಗ ಧಾರವಾಡ ಜಿಲ್ಲೆ ಬಗ್ಗೆ ಮಾತನಾಡುವಾಗ ಬಹಳಷ್ಟು ಆಸಕ್ತಿಯಿಂದ ಆ ಮಾತುಕತೆಗಳಲ್ಲಿ ಪಾಲ್ಗೊಂಡು ನಾನು ಗಮನಿಸ್ತಿದ್ದೆ. ಅವರು ಮಂತ್ರಿ ಆಗಿರ್ಲಿಲ್ಲ, ಶಾಸಕರಾಗಿದ್ದರು. ಸನ್ಮಾನ್ಯ ತಿಮ್ಮಾಪುರವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆ ಸಭೆ, ಆ ಮಾತುಕತೆಯ ಕೂಟದೊಳಗೆ ತಿಮ್ಮಾಪುರವರಾಗ್ಲಿ, ಜೆ.ಟಿ. ಪಾಟೀಲ್ರಾಗ್ಲಿ, ನಮ್ಮ ಭೀಮಸೇನ್ ಚಿಮ್ಮನಕಟ್ಟಿ ಆಗ್ಲಿ, ವಿಜಯಾನಂದ್ ಕಾಶ್ಯಪ್ನವರಾಗ್ಲಿ, ಇವರೆಲ್ಲರೂ ನಂಜೇನ್ ಮಠ ಆಗ್ಲಿ, ಅಜಯ್ ಸರ್ನಾಯ್ಕ ಇವರೆಲ್ಲರೂ ಆ ಸಭೆಯೊಳಗ ಮೇಟಿಯವರು ಏನು ಹೇಳ್ತಿದ್ರು ಆ ಮಾತು ಅಂತಿಮ ಅನ್ನೋ ಅಭಿಪ್ರಾಯದಲ್ಲೇ ಇರ್ತಿದ್ರು. ಆ ರೀತಿಯ ಗೌರವದಿಂದ ಮಾನ್ಯ ಮೇಟಿ ಅವರನ್ನ ಬಾಗಲಕೋಟೆ ಜಿಲ್ಲೆ ಕಾಣ್ತಿತ್ತು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಒಬ್ಬ ಅಪ್ಪಟ ರೈತ ಸ್ಥಳೀಯ ಸಂಸ್ಥೆಗಳಿಂದ ರಾಜಕಾರಣಕ್ಕೆ ಬಂದು ಮಾನ್ಯ ಸಿದ್ದರಾಮಯ್ಯನವರ ವಿಶೇಷ ಬೆಂಬಲ ಬಲದಿಂದ ಮಂತ್ರಿ ಸ್ಥಾನ, ಸಂಸದನಾಗಿ ಬೆಳೆದು ಬಾಗಲಕೋಟೆ ಜಿಲ್ಲೆಯಲ್ಲಿ ಅತ್ಯಂತ ಜನಪ್ರಿಯ ವ್ಯಕ್ತಿಯಾಗಿದ್ದವರು. ಬಡವರ ಬಗ್ಗೆ, ಗ್ರಾಮೀಣ ಪ್ರದೇಶಗಳ ಬಗ್ಗೆ, ದೇವಾಲಯ ಇಂಥವೆಲ್ಲ ಕಟ್ಸೋದ್ರ ಬಗ್ಗೆ ಅವ್ರಿಗಿದ್ದಂತ ಆಸಕ್ತಿ ನಿಜವಾಗಿಯೂ ಮೆಚ್ಚತಕ್ಕಂಥ. ಎಂಥದೇ ಸಂದರ್ಭಗಳಿದ್ರು ಅವುಗಳ ಬಗ್ಗೆ ಗಮನ ಕೊಡ್ತಾ ಇದ್ರು. ಅವರ ಒಂದು ಮಾತು ಈಗಾಗಲೇ ಸ್ಪಷ್ಟ ಆಗಿದೆ. ವ್ಯಕ್ತಿ ಬಗ್ಗೆ ನಿಷ್ಠೆ, ಪಕ್ಷದ ಬಗ್ಗೆ ನಿಷ್ಠೆ ನೋಡುವಾಗ ಅವ್ರಿಗಿಂತ ಇನ್ನೊಬ್ರು ಸರಿಸಾಟಿ ಆಗುವಂತವ್ರು ಯಾರು ಇಲ್ಲ. ಅಂತ ನಿಷ್ಠೆಯನ್ನ ಅವರ ನಾಯಕನ ಬಗ್ಗೆ ಇಟ್ಕೊಂಡು, ಸಿದ್ದರಾಮಯ್ಯನವ್ರ ಬಗ್ಗೆ ಇಟ್ಕೊಂಡು, ಜನರ ಬಗ್ಗೆ ವಿಶೇಷ ಕಳಕಳಿ ಕಾಳಜಿಯಿಂದ ಕೆಲಸ ಮಾಡಿರ್ತಕ್ಕಂಥ ಮೇಟಿಯವರಿಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಶ್ರದ್ಧಾಂಜಲಿಯನ್ನ ಅರ್ಪಿಸ್ತಾ ಇದ್ದೇವೆ. ಒಬ್ಬ ಅತ್ಯಂತ ಗೌರವಸ್ಥ ನಮ್ಮ ಹಿತೈಷಿಯನ್ನ ಕಳೆದುಕೊಂಡ ಭಾವನೆ ನಂದು. ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೊಟ್ಟು ಮಾನ್ಯ ಆರ್ ವಿ ದೇವರಾಜ್ ಅವ್ರದ್ದು ನಂದು ಸಂಪರ್ಕ ಬಂದದ್ದೇ ಅವರು ಒಂದು ರೀತಿ ನನಗೆ ಫೋನ್ ಮಾಡಿ ಜಗಳಕ್ಕೆ ಬರ್ತೀನಿ ಅನ್ನೋ ಹಂಗನೇ ಹೇಳಿದ್ರು. ನಮ್ಮ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಫೆಡರೇಷನ್ಗೆ ಮಾನ್ಯ ದೇಶಪಾಂಡೆ ಅವರು ಒಂದು ಜಾಗ ಕೊಟ್ಟಿದ್ರು ಆ ಡಬಲ್ ರೋಡ್ ಮೇಲೆ. ಅಂದ್ರೆ ಸರ್ ಹೇಗೆ ತಗೊಂಡ್ರಿ ಸರ್, ನಮ್ಮ ಭಾಗದೊಳಗೆ ನೀವು ಆ ಜಾಗ ಹೇಗೆ ತಗೊಂಡ್ರಿ, ಹೇಗೆ ಕೊಟ್ರು ಅವರು? ನಾನು ತಮ್ಮ ಹತ್ರ ಬರ್ತೀನಿ, ಬನ್ನಿ ಸ್ವಾಮಿ, ಹಿಂಗೆ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳಿದೆ. ಒಂದೇ ಮಾತು ಹೇಳಿದ್ರು, ಸರ್ ಬೇಗ ಬೇಗ ಕಟ್ಟಡ ಕಟ್ಸ್ರಿ, ನೀವು ಏನ್ ನೌಕರಿ ತಗೋತೀರಿ ಅದ್ರಾಗ ನಮ್ಮ ಕ್ಷೇತ್ರದ ಹುಡುಗರಿಗೂ ರಿಪ್ರೆಸೆಂಟೇಷನ್ ಕೊಡ್ಬೇಕು ಅಂಥೇಳಿ ಆ ಒಂದು ಸ್ನೇಹದ ಮಾತು ಅನ್ನೋ ಹಾಗೇನೆ ಮಾತನಾಡಿ ಆ ಕಟ್ಟಡ ಆಗುವಂತ ಸಂದರ್ಭದಲ್ಲಿ ಸರ್ ಏನಾದರೂ ಸಮಸ್ಯೆ ಇದೆಯಾ, ನಾನೇನಾದರೂ ಮಾಡಬೇಕಾದದ್ದಿದೆಯಾ ಅಂತ ಹೇಳಿ ನಮ್ಮ ಸಂಸ್ಥೆಗೆ ಒಂದು ರೀತಿ ಬೆಂಬಲವಾಗಿ ಆರ್ ವಿ ದೇವರಾಜ್ ಅವರು ನಿಂತಿದ್ರು. ಆವಾಗಿನಿಂದ ಅವರ ಸಂಪರ್ಕ ಸಂಬಂಧ ಬೆಳೆದಿತ್ತು. ಮುಂದೆ ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಬಹಳ ಸಮೀಪ ನಮ್ಮ ಜೊತೆಗೂ ಬಂದರು. ಅಷ್ಟೇ ಅಲ್ಲ, ಅವರ ನಿಷ್ಠೆಯನ್ನು ನಾವು ಮೆಚ್ಚಬೇಕು. ಎಸ್.ಎಂ. ಕೃಷ್ಣ ಅವ್ರ ಬಗ್ಗೆ ಬಹಳ ಅಪಾರವಾಗಿರ್ತಕ್ಕಂಥ ಗೌರವವನ್ನ ಹೊಂದಿದವರು. ಅವತ್ತಿನ ರಾಜಕೀಯ ಸನ್ನಿವೇಶದೊಳಗ ಎಸ್.ಎಂ. ಕೃಷ್ಣರವರ ರಾಜಕೀಯ ಹಿನ್ನಡೆ ಆಗುವ ಹಾಗೆ ಏನ್ ಮಾಡ್ಬೇಕು ಅಂತ ಹೇಳಿ ಬಹಳಷ್ಟು ಶಕ್ತಿಗಳು ಕೈಗೂಡಿಸಿದಂತ ಸಂದರ್ಭ ನಮಗೂ ಗೊತ್ತಿದೆ ಅಧ್ಯಕ್ಷ. ಅಂತ ಸಂದರ್ಭದಲ್ಲಿ ಮುಂದೆ ಬಂದು ನೀವು ನನ್ನ ಕ್ಷೇತ್ರಕ್ಕೆ ಬರಬೇಕು, ನನ್ನ ಕ್ಷೇತ್ರದಲ್ಲಿ ನಿಮ್ಮನ್ನ ಚುನಾಯಿತರನ್ನಾಗಿ ನೀವು ಒಂದು ದಿವಸ ನನ್ನ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬರಬೇಡಿ, ನಿಮ್ಮನ್ನ ಶಾಸಕನನ್ನಾಗಿ ಮಾಡದೆ ಹೋದ್ರೆ ನಾನು ರಾಜಕಾರಣನ ಬಿಡ್ತೀನಿ, ನನಗೆ ಬೇಕಾದ ಪನಿಷ್ಮೆಂಟ್ ಕೊಡ್ರಿ, ಆದ್ರೆ ನನ್ನ ಕ್ಷೇತ್ರಕ್ಕೆ ಬರಬೇಕು ಅಂತೇಳಿ ಹಠ ಹಿಡಿದು ಎಸ್.ಎಂ. ಕೃಷ್ಣರವ್ರನ್ನ ಅಲ್ಲಿ ಕರ್ಕೊಂಡು ಹೋದ್ರು. ಅಷ್ಟೇ ಅಲ್ಲ, ಅದನ್ನ ಆ ಗೆಲುವೇನಿದೆ ಆ ಗೆಲುವಿಗೆ ಮಾನ್ಯ ದೇವರಾಜ್ ಅವರದ್ದು ವಿಶೇಷ ಕೊಡುಗೆ ಇದೆ. ಸನ್ಮಾನ್ಯ ದೇವರಾಜ್ ಅವರು ಅತ್ಯಂತ ಸ್ನೇಹಪರವಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ರು. ಅವರ ಕ್ಷೇತ್ರದೊಳಗ ಬಹಳ ಗಟ್ಟಿಯಾದ ಪ್ರಭಾವವನ್ನ ಹೊಂದಿದವರು ಆಗಿದ್ರು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೀನಿ. ಅವ್ರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ, ಶಿವಶರಣಪ್ಪ ಪಾಟೀಲ್ ಅತ್ಯಂತ ಸ್ನೇಹಪರವಾಗಿರ್ತಕ್ಕಂಥ ವ್ಯಕ್ತಿ, ಗ್ರಾಮೀಣ ಬದುಕಿಗೆ ಹೊಂದಿಕೊಂಡವರು, ಆ ಗ್ರಾಮೀಣ ಜನರ ಬಗ್ಗೆ ವಿಶೇಷ ಕಾಳಜಿ ಹೊಂದಿದವರು, ಸಮಾಜದ ಕೆಲಸದಲ್ಲಿ ತೊಡಗಿಕೊಂಡವರು, ಅದರ ಜೊತೆಗೇನೆ ಆ ಭಾಗದ ಏಳಿಗೆ ಮಾತ್ರ ಅಲ್ಲ, ಈ ಉತ್ತರ ಕರ್ನಾಟಕದ ವಿಷಯಗಳಲ್ಲಿ ಸಾಕಷ್ಟು ಆಸಕ್ತಿಯನ್ನ ವಹಿಸಿದಂತ ಶಿವಶರಣಪ್ಪ ಪಾಟೀಲ್ರು ನಮ್ಮನ್ನ ಬಿಟ್ಟಾಗಲಿದ್ದಾರೆ. ಅವ್ರಿಗೆ ನಾನು ಶ್ರದ್ಧಾಂಜಲಿಯನ್ನ ಸಲ್ಲಿಸೋದಕ್ಕೆ ಬಯಸ್ತೀನಿ. ಸಾಲುಮರದ ತಿಮ್ಮಕ್ಕ, ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದ್ರು, ಆ ತಾಯಿ ಹೇಗೆ ಕೆಲಸ ಮಾಡಿದ್ದಾರೆ ಅನ್ನೋ ಮಾತನ್ನ ವಿರೋಧ ಪಕ್ಷದ ನಾಯಕರು ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಆ ತಾಯಿಯ ಏನು ಗಿಡ ನಡುವ ಆ ಕಾರ್ಯಕ್ರಮದ ಬಗ್ಗೆ ಎಲ್ಲರಿಗೂ ಪ್ರೇರಣೆ ಬರೋ ಹಾಗೆ ಯಾರಾದರೂ ಇವತ್ತ ಮೇರು ವ್ಯಕ್ತಿತ್ವವನ್ನು ಹೊಂದಿದ್ರು ಅಂದರೆ ಅದು ಸಾಲುಮರದ ತಿಮ್ಮಕ್ಕ. ಸಾಲಿ ಕಲ್ತಿಲ್ಲ,
ಬಡವಿ ಏನು ಪ್ರಚಾರ ಬಯಸೋಕ್ಕೆಲ್ಲ ಅಥವಾ ಎತ್ತರದ ಸ್ಥಾನದಲ್ಲಿರೋರೆಲ್ಲ ಆದಾಗ್ಯೂ ಕರ್ನಾಟಕದ ಮನೆ ಮನೆಗೆ ಇವತ್ತು ಸಾಲುಮರದ ತಿಮ್ಮಕ್ಕ ಪರಿಚಿತ ಆಗಿದ್ದಾಳೆ. ಅಷ್ಟೇ ಅಲ್ಲ, ಅತ್ಯಂತ ಗೌರವದ ವ್ಯಕ್ತಿಯಾಗಿ ನಾವು ಕರ್ನಾಟಕದವರೆಲ್ಲರೂ ಕಾಣ್ತಾ ಇದ್ದೆ. ಈಶ್ವರ ಖಂಡ್ರೆ ಅವರೆಲ್ಲ ನಾನು ಒಂದು ಅತ್ಯಂತ ಪ್ರಶಂಸನೀಯ ಮಾತನ್ನ ಹೇಳೋದಕ್ಕೆ ಬಯಸ್ತೀನಿ. ಸಾಲುಮರದ ತಿಮ್ಮಕ್ಕಗೆ ನಮ್ಮ ಸರ್ಕಾರ ಆಯಿತು, ನಿಮ್ಮ ಸರ್ಕಾರ ಆಯಿತು, ನಮ್ಮ ರಾಜಕೀಯ ಇಚ್ಛಾಶಕ್ತಿಗಳ ಮೂಲಕ ಸಾಲುಮರದ ತಿಮ್ಮಕ್ಕನ ನೆನಪಿನಲ್ಲಿ ನಾವೇನು ಉದ್ಯಾನವನಗಳನ್ನ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಸಾಲುಮರದ ತಿಮ್ಮಕ್ಕನ ಉದ್ಯಾನವನಗಳನ್ನ ಫಾರೆಸ್ಟ್ ಇಲಾಖೆಯವರು, ಅರಣ್ಯ ಇಲಾಖೆಯವರು ಇವತ್ತೇನು ಮಾಡಿದ್ದಾರೆ, ಅದ್ಭುತವಾಗಿ ಆ ತಾಯಿಗೆ ಸ್ಮಾರಕವನ್ನು ನಾವು ನಾವು ನಿರ್ಮಾಣ ಮಾಡಿದ್ದೇವೆ. ಪುತ್ಥಳಿ ಇಟ್ಟರೆ ಅದು ಅಂತ ಸೂಕ್ತವಾಗಿರ್ತಕ್ಕಂಥ ನಿರ್ಮಾಣ ಆಗ್ತಿರ್ಲಿಲ್ಲ, ಅಥವಾ ಯಾವುದಾದ್ರೂ ಒಂದು ರಸ್ತೆಗೆ ಹೆಸರಿಟ್ಟರೆ ಆಕೆಗೆ ಗೌರವ ಕೊಟ್ಟಂಥದ್ದು ಆಗ್ತಿರಲಿಲ್ಲ. ಆಕೆಯ ಆ ಮುಪ್ಪಿನ ವಯಸ್ಸಿನೊಳಗೆ ಆ ತಾಯಿಯ ನೆನಪು ಸದಾಕಾಲ ನಮ್ಮ ಕರ್ನಾಟಕದಲ್ಲಿ ಇರೋ ಹಾಗೆ ಸಾಲುಮರದ ತಿಮ್ಮಕ್ಕನ ಉದ್ಯಾನವನಗಳನ್ನ ಏನು ಮಾಡಿದ್ದೇವೆ, ಆ ಉದ್ಯಾನವನಗಳನ್ನ ನಾನು ಈ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಅರಣ್ಯ ಇಲಾಖೆಯವರಿಗೆ ನನ್ನ ಮೆಚ್ಚುಗೆಯನ್ನ ವ್ಯಕ್ತ ಮಾಡ್ತೀನಿ. ಅದರ ಜೊತೆಗೇನೆ ಸಾಲುಮರದ ತಿಮ್ಮಕ್ಕನ ಈ ಒಂದು ಪ್ರಯತ್ನ ನಮ್ಮ ಯುವಕರಿಗೆ ಪ್ರೇರಣೆ ಆಗಬೇಕು. ಇದು ಒಂದು ರೀತಿ ಟೆಕ್ಸ್ಟ್ ಬುಕ್ನ ಭಾಗವಾಗಿ ಬಂದ್ರೆ ಇನ್ನೂ ಹೆಚ್ಚು ಪ್ರಯೋಜನ ನಮಗೆ ಆಗ್ತದೆ ಅನ್ನುವಂಥ ಮಾತನ್ನ ಹೇಳ್ತಾ, ಎಸ್.ಎಲ್. ಭೈರಪ್ಪನವರು ಎಲ್ಲರೂ ಹೇಳಿದಾಗೆ ಒಬ್ಬ ಶ್ರೇಷ್ಠ ಸಾಹಿತಿ. ಅವರ ಕಾದಂಬರಿಗಳು ಎಲ್ಲರಿಗೂ ಮೆಚ್ಚುಗೆಯನ್ನ ಆಗ್ತವೆ. ಎಸ್.ಎಲ್. ಭೈರಪ್ಪ ಅವರ ವಂಶವೃಕ್ಷ ಆಗ್ಲಿ, ತಬ್ಬಲಿ ನೀನಾದೆ ಮಗನೇ ಆಗ್ಲಿ, ಯಾನ ಆಗ್ಲಿ, ಮತದಾನ ಆಗ್ಲಿ, ಉತ್ತರಕಾಂಡ ಆಗ್ಲಿ, ಪರ್ವ ಆಗ್ಲಿ, ಇವುಗಳನ್ನ ಯಾರು ಯಾವುದನ್ನ ಓದೇವೋ ಅದರಿಂದ ನಾವು ಸಂಪೂರ್ಣವಾಗಿ ಸಮಾಧಾನದ ಜೊತೆಗೆ ವಿಮರ್ಶಾತ್ಮಕ ಅಥವಾ ಚಿಕಿತ್ಸಕ ಬುದ್ಧಿ ನಮ್ಮಲ್ಲಿ ಸೃಷ್ಟಿಯಾಗುವ ಹಾಗೆ ಮಾಡಿದ್ರು. ಭೈರಪ್ಪನವರ ಸಾಹಿತ್ಯದ ಬಗ್ಗೆ ಯಾರ್ದು ಎರಡು ಅಭಿಪ್ರಾಯ ಇರೋದಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಪರಮೇಶ್ವರ್ ಅವರು ಸಹಿತ ಪ್ರಸ್ತಾಪ ಮಾಡಿದಾಗೆ. ಆದ್ರೆ ಅವರ ಸಾಹಿತ್ಯವನ್ನ ಮೆಚ್ಚುವವರು ನಾವೆಲ್ಲ ಹಲವಾರು ಸಂದರ್ಭದಲ್ಲಿ ಅವರ ಪತ್ರಿಕಾ ಹೇಳಿಕೆಗಳಿಗೆ ಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತ ಮಾಡಿ, ಅವರ ಪತ್ರಿಕಾ ಹೇಳಿಕೆ ಮೂಲಕ ಬಂದಿರತಕ್ಕಂಥ ಅವರ ಕೆಲವು ನಿಲುವುಗಳನ್ನ ನಾವು ಒಪ್ಪದೇ ಇರಬಹುದು, ನಾವು ಒಪ್ಪಿರ್ಲಿಲ್ಲ. ಆದ್ರೆ ಅವರ ಸಾಹಿತ್ಯವನ್ನ ಮೆಚ್ಚದೇ ಇರುವಂತ ವ್ಯಕ್ತಿ ಯಾರು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತ ಒಬ್ಬ ಶ್ರೇಷ್ಠ ಸಾಹಿತಿ ನಮ್ಮ ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ಸ್ಥಳ ಆಗಿರ್ತಕ್ಕಂಥ ಹುಬ್ಬಳ್ಳಿಯಿಂದ ತಮ್ಮ ಸಾಹಿತ್ಯ ಕೃಷಿಯನ್ನ ಪ್ರಾರಂಭ ಮಾಡಿದ್ರು. ನನಗೆ ಒಂದು ಸದಾವಕಾಶ ಸಿಕ್ಕಿತ್ತು ಅವ್ರನ್ನ ಸಂದರ್ಶನ ಮಾಡ್ತಕ್ಕಂಥ. ಆ ಸಂದರ್ಶನದಲ್ಲಿ ಅವತ್ತಿನ ಸಂದರ್ಭಗಳಲ್ಲಿ ಅವರು ಹೇಳಿರ್ತಕ್ಕಂಥ ವಿಚಾರಗಳನ್ನ ಕೇಳಿದಾಗ ಈ ವ್ಯಕ್ತಿ ಒಬ್ಬ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಆಗ್ತಾನೆ, ಕನ್ನಡ ನಾಡಿನ ಶ್ರೇಷ್ಠ ವ್ಯಕ್ತಿ ಆಗ್ತಾನೆ ಅನ್ನುವ ಭಾವ ಅವತ್ತೇ ನನ್ನಲ್ಲಿ ಮೂಡಿತ್ತು ಅನ್ನುವಂಥ ಮಾತನ್ನ ಹೇಳಿ ಅವರಿಗೆ ನಾನು ಶ್ರದ್ಧಾಂಜಲಿಯನ್ನು ಈ ಸಂದರ್ಭದಲ್ಲಿ ಅರ್ಪಣೆ ಮಾಡ್ತೇನೆ. ಅದೇ ರೀತಿಯಾಗಿ ಉಮೇಶ್ ಅವರು ಒಬ್ಬ ಉತ್ತಮ ಹಾಸ್ಯ ನಟ. ಅವರ ಮಕ್ಕಳ ರಾಜ್ಯ ಚಲನಚಿತ್ರ ಕರ್ನಾಟಕದಲ್ಲೇ ಹೆಸರು ಮಾಡಿಕೊಳ್ತು ಒಬ್ಬ ಶ್ರೇಷ್ಠ ನಟನನ್ನು ನಾವು ಕಳೆದುಕೊಂಡಿದ್ದೇವೆ. ಈ ಎಲ್ಲ ವ್ಯಕ್ತಿಗಳಿಗೆ ನಾನು ಶ್ರದ್ಧಾಂಜಲಿ ಸಲ್ಲಿಸ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ಕೋರಿ ಅವರ ಕುಟುಂಬದ ಎಲ್ಲರಿಗೆ ಈ ಒಂದು ದುಃಖ ಸಹಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ.